ಕರ್ನಾಟಕದಲ್ಲಿ ಡಿಕೆ ಶೆಕೆ ಶುರುವಾಗಿದೆ. 25ನೇ ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಶಪಥಗೈದರು. ಅಜ್ಜಯ್ಯನ ಹೆಸರಿನಲ್ಲಿ ಪ್ರತಿಜ್ಞೆ ಸ್ವೀಕರಿಸಿದ ಡಿಕೆಶಿ ಭಕ್ತಿ ಭಾವದಲ್ಲಿ ಕಾಣಿಸಿದ್ರು. ಪದೇ ಪದೇ ಸಮಯ ಮುಂದೂಡ್ತಾ ಅಚ್ಚರಿ ಮೂಡಿಸಿದ್ರು. ಇನ್ನು ಪರಮೇಶ್ವರ್ ಏಕೈಕ ಡಿಸಿಎಂ ಆಗಿದ್ದು 2ನೇ ಬಾರಿಗೆ ಪಟ್ಟ ಪಡೆದಿದ್ದಾರೆ. ಇನ್ನು ಹೊಸ ಸಂಪುಟದಲ್ಲಿ ಹಳಬರ ಕಾರುಬಾರು ಇರಲಿದೆ. ಖಾದರ್ಗೆ ಸ್ಪೀಕರ್ ಸ್ಥಾನದಿಂದ ಮುಕ್ತಿ ಸಿಕ್ಕಿದೆ. ಹೊಸ ಕ್ಯಾಬಿನೆಟ್ನಲ್ಲಿ ಬಹುತೇಕ ಸಿದ್ದು ಆಪ್ತರಿಗೆ ಮಣೆ ಹಾಕಲಾಗಿದ್ದು ಅಹಿಂದಕ್ಕೆ ಹೆಚ್ಚು ಆದ್ಯತೆ ಸಿಕ್ಕಿದೆ. 4 ದಲಿತರು, 3 ಲಿಂಗಾಯತರು, ತಲಾ 2 ಅಲ್ಪಸಂಖ್ಯಾತರು, ಕುರುಬ ಸಮುದಾಯಕ್ಕೆ ಸ್ಥಾನ ದಕ್ಕಿದೆ. ಇನ್ನು ಪ್ರಮಾಣ ವಚನಕ್ಕೂ ಮೊದಲು ರಾಜತಾಂತ್ರಿಕ ಹೆಜ್ಜೆ ಇಟ್ಟ ಡಿಕೆಶಿ ರಾಜ್ಯವಾಳಿದ 3 ಭೀಷ್ಮ ನಾಯಕರ ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಬಳಿಕ ತಾಯಿ ಗೌರಮ್ಮ ಭೇಟಿ ಹೃದಯ ಸ್ಪರ್ಶಿ ಪ್ರಸಂಗಕ್ಕೆ ಸಾಕ್ಷಿಯಾಯಿತು. ವಿಧಾನಸೌಧದಲ್ಲಿ ಗಣ್ಯರ ಪ್ರತಿಮೆಗಳಿಗೆ ಪುಷ್ಪಾರ್ಚನೆ ಮಾಡಿ ಬಲಗಾಲಿಟ್ಟು ಎಂಟ್ರಿ ಆದರು. ಸಂಪುಟದ ಮೊದಲ ಇನ್ನಿಂಗ್ಸ್ನಲ್ಲಿ ಡಿಕೆಶಿ ಪಾಸ್ ಆಗಿದ್ದಾರೆ. ಆದರೆ ಹಲವರಿಗೆ ಆಶಾಭಂಗ ತಂದಿದೆ. ಜಮೀರ್ಗೆ ಧ್ವನಿ ಸುರುಳಿ ಉರುಳಾಗಿ ಪರಿಣಮಿಸಿದೆ. ಮಹದೇವಪ್ಪ ಹೆಬ್ಬಾಳ್ಕರ್ ಹೆಬ್ಬಯಕೆ ಈಡೇರಿಲ್ಲ. ಸ್ಥಾನಮಾನಕ್ಕಾಗಿ ಪ್ರತಿಭಟನೆಗಳು ನಡೆದಿವೆ. ಇತ್ತ ಸಿದ್ದುಗೆ ಪಕ್ಷದ ಅತ್ಯುನ್ನತ ಹುದ್ದೆ ನೀಡಲಾಗಿದೆ. ಅದು ಸರ್ಕಾರದ ಕಥೆಯಾದರೆ ಕಾಂಗ್ರೆಸ್ ಪಕ್ಷದ ಸಾರಥಿ ಹುದ್ದೆಗೆ ಬಿಗ್ ಫೈಟ್ ಶುರುವಾಗಿದೆ. ಅಹಿಂದದೊಳಗೆ ದಾಳ ಉರುಳಿಸಿದ ಡಿಕೆಶಿ ಹೈಕಮಾಂಡ್ ಮೂಲಕ ಕಟ್ಟರ್ ಕಾಂಗ್ರೆಸ್ಸಿಗ ಹರಿಪ್ರಸಾದ್ಗೆ ಕೆಪಿಸಿಸಿ ಪಟ್ಟ ಕಟ್ಟುವ ಲೆಕ್ಕಾಚಾರದಲ್ಲಿದ್ದಾರೆ. 2028ಕ್ಕೆ ಸಿಎಂ ಸೀಟ್ಗೆ ಟವಲ್ ಹಾಕಿದ್ದ ಸತೀಶ್ಗೆ ಚೆಕ್ಮೇಟ್ ಇಟ್ಟಂತೆ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.